ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ವಿಜಯಪುರ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಿಜೆಪಿ ಟಿಕೆಟ್ ಸಿದ್ದೇಶ್ವರ ಆಪ್ತಗೆ ನೀಡಿದ್ದಾರೆ. ಆದ್ರೆ ಇದು ಪಕ್ಕಾ ಅಲ್ಲ. ಕೊನೆ ಕ್ಷಣದಲ್ಲಿ ಟಿಕೆಟ್ ಬದಲಾದ್ರೂ ಆಶ್ಚರ್ಯ ಪಡಬೇಡಿ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ನಾಮಪತ್ರ ಹಿಂಪಡೆಯುವ ಪ್ರಕ್ರಿಯೆ ಮುಗಿಯುವವರೆಗೂ ಇದನ್ನ ನಂಬುವ ಹಾಗಿಲ್ಲ. ಕಾಂಗ್ರೆಸ್ ಟಿಕೆಟ್ ಮುಸ್ಲಿಮರಿಗೆ ಕೊಟ್ರೆ ಇದು ಬದಲಾಗುತ್ತೆ ಎಂದು ಯತ್ನಾಳ್ ತಿಳಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಬಿಜೆಪಿ ಟಿಕೆಟ್ ಸಿಗುತ್ತೆ. ಶಾಮನೂರು ಅವರ ಉಪಕಾರ ಪೂಜ್ಯ ತಂದೆ ಯಡಿಯೂರಪ್ಪ, ಪುತ್ರರಾದ ರಾಘವೇಂದ್ರ, ವಿಜಯೇಂದ್ರ ಮೇಲೆ ತುಂಬಾ ಇದೆ. ರಾಘವೇಂದ್ರ ಹಾಗೂ ವಿಜಯೇಂದ್ರ ಗೆಲ್ಲಲು ಶಾಮನೂರು ಅವರ ಸಹಾಯ ಇದೆ. ಟಿಕೆಟ್ ಈಗ ಕೊಟ್ಟಿರೋದು ತಾತ್ಕಾಲಿಕ ಎಂದು ಯತ್ನಾಳ್ ಹೇಳಿದ್ದಾರೆ. ಸಿದ್ದೇಶ್ವರ ಆಪ್ತಗೆ ಟಿಕೆಟ್ ಕೊಟ್ಟರೂ ಪೂಜ್ಯ ತಂದೆ ಹಾಗೂ ಮಕ್ಕಳು ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸುತ್ತಾರೆ. ಶಾಮನೂರು ಅವರ ಉಪಕಾರ ತೀರಿಸಲು ಕೊನೆ ಕ್ಷಣದಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ. ಬಾಗಲಕೋಟೆ ಅಭ್ಯರ್ಥಿ ಚರಂತಿಮಠ ಅವರು ಸೂಕ್ತ ಅಭ್ಯರ್ಥಿಯಿದ್ದಾರೆ ಎಂದು ಯತ್ನಾಳ್ ತಿಳಿಸಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ನಮ್ಮ ನಡೆ ಸತ್ಯದ ಕಡೆ. ನಮಸ್ಕಾರ. ಏನು ನಿರ್ಣಯ ಇನ್ನೂ ನಾಳೆ ಎಷ್ಟನೇ ತಾರೀಕು? 9ನೇ ತಾರೀಕಿಗೆ ನಾಮಿನೇಷನ್. ಎಷ್ಟಕ್ಕೆ ನಾಮಿನೇಷನ್ ಪ್ರಾರಂಭ ಆಗೋದ್ರಿ? 23 ಅಂದರೆ ಅಷ್ಟರೊಳಗೆ ಕೂತು ಚರ್ಚೆ ಮಾಡಿ ನಿರ್ಣಯ ತೊಗೊಂಡು ಹೇಳ್ತೇವೆ. ಇನ್ನು ಅವ್ರದ್ದು ಏನೈತಿ, ಬಿ ಜೆ ಪಿ ಮಹಾನ್ ನಾಯಕರದು ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಅದಾರ ಏನದಾರು ನೋಡಬೇಕು. ಯಾರ್ಯಾರನ್ನ ಕೊಲ್ಲಬೇಕತ್ತಿರ್ತಾರೋ ಗೊತ್ತಾಗೋದಿಲ್ಲ. ರಾಜ್ಯ ಅಧ್ಯಕ್ಷ ಇದ್ದವ ಅವ್ರ ಅಪ್ಪ ಕೂಡಿ ಅಲ್ಲಿ ಶಾಮನೂರು ಜೋಡೆ ಅಡ್ಜಸ್ಟ್ಮೆಂಟ್ ಐತಿ. ಅವ್ರು ಬಿ ಜೆ ಪಿ ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಪಾಪ ಯಾರು ಶಾಮನೂರು ಶಿವಶಂಕರಪ್ಪನವ್ರು, ದಿವಂಗತ ಶಾಮನೂರು ಶಿವಶಂಕರಪ್ಪರು ಇದ್ದಾಗ ಶಿವಮೊಗ್ಗದಾಗ ರಾಘವೇಂದ್ರಿಗೆ ಓಟ್ ಹಾಕಂದ್ರು. ಯಡಿಯೂರಪ್ಪ ಇದ್ರೆ ಇಲ್ಲಿ ಶಾಮನೂರಿಗೆ ಓಟ್ ಹಾಕ್ಬೋದು. ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಅದಕ್ಕೆ ಮನೆ ಹಮಾಲಿ ಮಾಡ್ಲಕ್ಕ, ಶಾಮನೂರು ಮನೆಗೆ ಹಮಾಲಿ ಮಾಡ್ಲಕ್ಕತ್ತಾರ. ಇವ್ರು ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷ ಬಲಿ ಕೊಟ್ಟು ತಮ್ಮ ಸ್ವಾರ್ಥ ತಮ್ಮ ಮಕ್ಕಳು ಆರಿಸಿ ಬರಬೇಕು. ಎಲ್ಲ ಕಡೆ ಹೊಂದಾಣಿಕೆ. ಶಿಕಾರಿಪುರದಲ್ಲಿ ಒಂದು ವೀಕ್ ಕ್ಯಾಂಡಿಡೇಟ್ ಸಿದ್ದರಾಮಯ್ಯ ಅವ್ರಿಗೆ ಡಿ ಕೆ ಶಿವಕುಮಾರ್ ಕೊಟ್ಟು ವೀಕ್ ಕ್ಯಾಂಡಿಡೇಟ್ ಹಾಕ್ಕೊಂಡು ಗೆದ್ದು ಬಂದರು. ಮುಂದೆ ಡಿ ಕೆ ಶಿವಕುಮಾರ್ ಹೇಳ್ದ, ನಾವು ಕೊಟ್ಟ ಭಿಕ್ಷೆಯಿಂದ ನೀನು MLA ಆಗಿದೆ. ಇದು ದಾವಣಗೆರೆಯಲ್ಲೂ ನನಗೆ ಸಂಶಯ ಇದೆ. ಯಡಿಯೂರಪ್ಪ ಅವನ ಮಕ್ಕಳು ಸರಿಯಾಗಿ ಕೆಲಸ ಮಾಡ್ತಾರೆ. ಇವನು ಶಾಮನೂರವ್ರ ಮನೆಗೆ ಟಿಕೆಟ್ ಸಿಗ್ತೈತಿ ಇಲ್ಲ ಅನ್ನೋ ಇನ್ನೂ ಡೌಟ್ ಇತ್ತು. ಅದೇನು ಇನ್ನೂ ಕ್ಲಿಯರ್ ಆಗಿಲ್ಲ. ಒಂದು ಹೊಂದಾಣಿಕೆ, ಒಂದು ವ್ಯವಸ್ಥೆ ಕರ್ನಾಟಕದ ಯಡಿಯೂರಪ್ಪ ಕುಟುಂಬ ಶಾಮನೂರವ್ರು ಮಾಡ್ಕೊಂಡಾರೆ. ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಮುಸ್ಲಿಮರಿಗೆ ಕೊಟ್ಟರೆ, ಶಾಮನೂರು ಮಲ್ಲಿಕಾರ್ಜುನ ಮಗನಿಗೆ ಬಿ ಜೆ ಪಿಗೆ ತಂದು ಟಿಕೆಟ್ ಕೊಟ್ಟರು ಆಶ್ಚರ್ಯ ಇಲ್ಲ. ನಾನಾಗಲೇ 2 ತಿಂಗಳಿಂದ ಎಲ್ಲ ರಿಪೋರ್ಟ್ಸು, ನನ್ನ ಸರ್ವೆ ರಿಪೋರ್ಟ್ಸು, ಬೂತ್ವಾರ್ ರಿಪೋರ್ಟ್ಸ್ ಎಲ್ಲ ನಾನು ತರಿಸಿದ್ದೀನಿ. 2 ಕ್ಷೇತ್ರದಲ್ಲೂ ತರಿಸಿದ್ದೀನಿ ನಾನು. ನಮ್ಮ ಟೀಮು ಅವರು ಹೋಗಿ ನಮ್ಮ ಲೀಡರ್ಸ್ನು ಕಳಿಸಿದ್ದೇವೆ. ಅವರು ಅವ್ರ ಅಭಿಪ್ರಾಯಗಳೆಲ್ಲ ನಾನು ಕೊಟ್ಟಿದ್ದಾರೆ, ಏನೇನು ಅಭಿಪ್ರಾಯ ಕೊಟ್ಟಿದ್ದಾರೆ. ನಾನು ಕೆಲವು ಸಲ ಮಾತಾಡಿದ್ದೀನಿ. ಇನ್ನೊಂದು ರೌಂಡು ನಾಳೆ ನಾಡಿದ್ರಲ್ಲಿ ನಮ್ಮ ACC ಜನರಲ್ ಸೆಕ್ರೆಟರಿ ಅವರು ಬರ್ತಾ ಇದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಕೂಡ ಮಾತಾಡಿದ್ದೀವಿ. ಅಲ್ಲೇ 2 ಕ್ಷೇತ್ರ ಏನು ಮಾಡಬೇಕು ಅಂತೇಳಿ ನಾವು ಚರ್ಚೆ ಮಾಡಿದ್ವಿ. ಅದನ್ನು ನಾನೆಲ್ಲ ಹೇಳೋಕ್ಕಾಗಲ್ಲ. ಸೊ ಅಲ್ಟಿಮೇಟ್ಲಿ ನಾವು ಒಂದು ಒಮ್ಮತದ ಅಭಿಪ್ರಾಯನ, ಪಾರ್ಟಿ ಹಿತದೃಷ್ಟಿಯಿಂದ ಪಾರ್ಟಿ ಸೀಟ್ ಗೆಲ್ಲಬೇಕು, ಆ ಒಮ್ಮತದ ಅಭಿಪ್ರಾಯನ ನಾವು ಚೀಫ್ ಮಿನಿಸ್ಟರ್ ಇಬ್ಬರು ಸೇರಿ ನಮ್ಮ ಹೈಕಮಾಂಡ್ ಮುಂದೆ ಮಂಡಿಸ್ತೀವಿ, ರೆಕಮೆಂಡ್ ಮಾಡ್ತೀವಿ. ಆಮೇಲೆ ಅವ್ರು ಏನು ತೀರ್ಮಾನ ಮಾಡ್ತಾರೆ ಫೈನಲ್, ACC ಅಧ್ಯಕ್ಷರು, ಜನರಲ್ ಸೆಕ್ರೆಟರಿ ಅವರೆಲ್ಲ, ಎಲೆಕ್ಷನ್ ಕಮಿಷನ್ ಅವರು, ಕಮಿಟಿಯವರು ಏನು ತೀರ್ಮಾನ ಮಾಡ್ತಾರೆ. ಅದೇ ನಾನು ಕೂತೀಗ ಚರ್ಚೆ ಮಾಡ್ತೀನಿ. ಏನು ನಿರ್ಣಯ ಇನ್ನೂ ನಾಳೆ ಎಷ್ಟನೇ ತಾರೀಕು? 9ನೇ ತಾರೀಕಿಗೆ ನಾಮಿನೇಷನ್. ಎಷ್ಟಕ್ಕೆ ನಾಮಿನೇಷನ್ ಪ್ರಾರಂಭ ಆಗೋದ್ರಿ? 23 ಅಂದರೆ ಅಷ್ಟರೊಳಗೆ ಕೂತು ಚರ್ಚೆ ಮಾಡಿ ನಿರ್ಣಯ ತೊಗೊಂಡು ಹೇಳ್ತೇವೆ. ಇನ್ನು ಅವ್ರದ್ದು ಏನೈತಿ, ಬಿ ಜೆ ಪಿ ಮಹಾನ್ ನಾಯಕರದು ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಅದಾರ ಏನದಾರು ನೋಡಬೇಕು. ಯಾರ್ಯಾರನ್ನ ಕೊಲ್ಲಬೇಕತ್ತಿರ್ತಾರೋ ಗೊತ್ತಾಗೋದಿಲ್ಲ. ರಾಜ್ಯ ಅಧ್ಯಕ್ಷ ಇದ್ದವ ಅವ್ರ ಅಪ್ಪ ಕೂಡಿ ಅಲ್ಲಿ ಶಾಮನೂರು ಜೋಡೆ ಅಡ್ಜಸ್ಟ್ಮೆಂಟ್ ಐತಿ. ಅವ್ರು ಬಿ ಜೆ ಪಿ ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಪಾಪ ಯಾರು ಶಾಮನೂರು ಶಿವಶಂಕರಪ್ಪನವ್ರು, ದಿವಂಗತ ಶಾಮನೂರು ಶಿವಶಂಕರಪ್ಪರು ಇದ್ದಾಗ ಶಿವಮೊಗ್ಗದಾಗ ರಾಘವೇಂದ್ರಿಗೆ ಓಟ್ ಹಾಕಂದ್ರು. ಯಡಿಯೂರಪ್ಪ ಇದ್ರೆ ಇಲ್ಲಿ ಶಾಮನೂರಿಗೆ ಓಟ್ ಹಾಕ್ಬೋದು. ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಅದಕ್ಕೆ ಮನೆ ಹಮಾಲಿ ಮಾಡ್ಲಕ್ಕ, ಶಾಮನೂರು ಮನೆಗೆ ಹಮಾಲಿ ಮಾಡ್ಲಕ್ಕತ್ತಾರ. ಇವ್ರು ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷ ಬಲಿ ಕೊಟ್ಟು ತಮ್ಮ ಸ್ವಾರ್ಥ ತಮ್ಮ ಮಕ್ಕಳು ಆರಿಸಿ ಬರಬೇಕು. ಎಲ್ಲ ಕಡೆ ಹೊಂದಾಣಿಕೆ. ಶಿಕಾರಿಪುರದಲ್ಲಿ ಒಂದು ವೀಕ್ ಕ್ಯಾಂಡಿಡೇಟ್ ಸಿದ್ದರಾಮಯ್ಯ ಅವ್ರಿಗೆ
ಡಿ ಕೆ ಶಿವಕುಮಾರ್ ಕೊಟ್ಟು ಕ್ಯಾಂಡಿಡೇಟ್ ಹಾಕ್ಕೊಂಡು ಗೆದ್ದು ಬಂದರು. ಮುಂದೆ ಡಿ ಕೆ ಶಿವಕುಮಾರ್ ಹೇಳ್ದ ನಾವು ಕೊಟ್ಟ ಭಿಕ್ಷೆಯಿಂದ ನೀನು MLA ಆಗಿದೆಯಾ. ಇದು ದಾವಣಗೆರೆಯಲ್ಲೂ ನನಗೆ ಸಂಶಯ ಇದೆ. ಯಡಿಯೂರಪ್ಪ ಅವನ ಮಕ್ಕಳು ಸರಿಯಾಗಿ ಕೆಲಸ ಮಾಡ್ತಾರಿಲ್ಲತ್ತೆ. ಮತ್ತು ಇನ್ನೂ ಶಾಮನೂರವ್ರ ಮನೆಗೆ ಟಿಕೆಟ್ ಸಿಗ್ತೈತಿ ಇಲ್ಲ ಅನ್ನೋ ಇನ್ನೂ ಡೌಟ್ ಇತ್ತು. ಅದೇನು ಇನ್ನೂ ಕ್ಲಿಯರ್ ಆಗಿಲ್ಲ. ಒಂದು ಹೊಂದಾಣಿಕೆ ಒಂದು ವ್ಯವಸ್ಥೆ ಕರ್ನಾಟಕದ ಯಡಿಯೂರಪ್ಪ ಕುಟುಂಬ ಶಾಮನೂರು ಮಾಡ್ಕೊಂಡಾರೆ. ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಮುಸ್ಲಿಮ್ರಿಗೆ ಕೊಟ್ಟರೆ, ಶಾಮನೂರು ಮಲ್ಲಿಕಾರ್ಜುನ ಮಗನಿಗೆ BJPಗೆ ತಂದು ಟಿಕೆಟ್ ಕೊಟ್ಟರು ಆಶ್ಚರ್ಯ ಇಲ್ಲ.